ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಲ್. ಆತ್ಮೀಯರೇ, ಬಿಡದಿ ರೈತ ಸಮಸ್ಯೆ ಅಥವಾ ಭೂ ಸ್ವಾಧೀನ ಮಾಡ್ಕೊಳ್ಳೋಂಥ ಒಂದು ಆರ್ಡರ್ ಇವತ್ತು ಯಾವ ಹಂತಕ್ಕೆ ಬಂದು ನಿಂತದಂದ್ರೆ, ಬದ್ರಾಗಿ ಡಿ ಕೆ ಶಿ ಅವರು, HDK ಅವರು, ಡಿ ಕೆ ಶಿ ನಿಮಗೆ ಗೊತ್ತದ, ಈ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಇನ್ನೊಬ್ಬರು ಅಪೋಸಿಷನ್ ಲೀಡರು HD ಕುಮಾರಸ್ವಾಮಿಗಳು ಒಬ್ಬರಿಗೊಬ್ಬರು ಸವಾಲು ಹಾಕ್ತಾ ಇದ್ದಾರೆ. ಬನ್ರಿ ಚರ್ಚೆ ಮಾಡೋಣ, ನಾವು ನೀವು ವಿಧಾನಸೌಧಕ್ಕೆ ಬರ್ರಿ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಇಲ್ಲ ಇಲ್ಲಿ ಬಿಡದಿ ಬರ್ರಿ ಜನರ ಮಧ್ಯದಲ್ಲಿ ಮಾತಾಡೋಣ ಓಪನ್ ಆಗಿ ಅಂತ ಇವರು ಯಾರು ಹಿಂಸೆಡ್ತಾ ಇಲ್ಲ. ಇಬ್ಬರಿಗೂ ಇವತ್ತು ರಾಜಕೀಯ, ಅದರಲ್ಲೂ ಮುಖ್ಯವಾಗಿ ಕುಮಾರಸ್ವಾಮಿಗಳಿಗಂತೂ ರಾಜಕೀಯವಾಗಿ ಇವತ್ತು ಅಳಿವುಳಿನ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಅವರಿಗೆ ನಿಮಗೆ ಗೊತ್ತಿದ್ದಂಗೆ ಈ JDS ಪಕ್ಷ ಇನ್ನಿನ ಮುಗಿದು ಹೋಗ್ತದ ಏನೋ ಅನ್ನುವಂಥ ಸ್ಥಿತಿಯಲ್ಲಿದ್ದಾಗ, ಬಿಡದಿ ಅನ್ನುವಂಥ ಒಂದು ನಮ್ಮ ಡಿ ಕೆ ಶಿ ಅವರ ಗಡಿಬಿಡಿಯ ತಂತ್ರವೋ ಅಥವಾ ಮಾಡಲೇಬೇಕು ಅನ್ನುವಂಥ, ಅದನ್ನು ಮುಗಿಸೇ ಬಿಡಬೇಕು, ಈಗ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನುವಂಥ ಒಂದು ಹಂಬಲವೋ ಆ ಬಿಡದಿ ಸಮಸ್ಯೆಯನ್ನು ತೆಗೆದುಕೊಂಡ್ರು. ಅದು ಇವತ್ತು ಕುಮಾರಸ್ವಾಮಿಗೆ ಒಂದು ಏನಪ್ಪ ಅಂದ್ರೆ ರಾಜಕೀಯ ಜೀವದಾನ ನೀಡುವಂಥ ಪ್ರಸಂಗವಾಗಿ ಪರಿವರ್ತನೆ ಆಗ್ತದನ ಅಂತೇಳಿ. ಯಾಕಂದ್ರೆ ಹಿಂದೆ ಹೌದು ಕುಮಾರಸ್ವಾಮಿಗಳನ್ನು ಅವಕಾಶ ಕೊಟ್ಟಿದ್ದನ್ನು ಬಿಡದಿಯನ್ನು ಟೌನ್ಶಿಪ್ ಮಾಡಬೇಕಂತೇಳಿ ಅವರ ಕನಸಿನ ಕೂಸು. ನಂತರದಲ್ಲಿ ಯಡಿಯೂರಪ್ಪನವ್ರು ಬಂದರು, ಬೊಮ್ಮಾಯಿಯವರು ಬಂದರು, ಎಲ್ಲರೂ ಪ್ರಯತ್ನ ಮಾಡಿದವ್ರನ್ನ. ಯಾಕಂದ್ರೆ ಇಲ್ಲಿ ಭಾಳ ಮಹತ್ವದ್ದು ಏನಪ್ಪ ಅಂದರೆ, ಯಾರೂ ಇರಲಿ ಇವತ್ತು ಕುಮಾರಸ್ವಾಮಿಗಳೇನೋ ಡಿ ಕೆ ಶಿ ಅವ್ರಿಗೆ ಅನ್ಬೋದು, ನೀವು ಇಲ್ಲಿ ಲ್ಯಾಂಡ್ ಮಾಫಿಯಾ ಮಾಡ್ತೀರಿ, ಅದರಲ್ಲಿ ಸಾಕಷ್ಟು ದುಡ್ಡು ಹೊಡ್ಕೊಂತಾಗ್ತೀರಿ, ಮತ್ತು ಅದು ಇದು ಅಂತ ಆರೋಪ ಮಾಡ್ಬೋದು, ಇಲ್ಲ ಅಂತಲ್ಲ. ಯಾಕಂದರೆ ಇವತ್ತು ಲ್ಯಾಂಡ್ ಮಾಫಿಯಾದಿಂದ ಜಬರ್ದಸ್ತ್ ದೊಡ್ಡ ಲಾಭ ಆಗ್ತದೆ, ಅದಕ್ಕಾಗಿ ನೀವು ಮಾಡ್ತಾಯಿದ್ದೀರಿ ಅಂತ. ಒಂದು ವೇಳೆ ಇವರು ಇದ್ದರು ಅದನ್ನ ಕೆಲಸ ಮಾಡ್ತಿದ್ರು, ಅದರಲ್ಲಿ ಎರಡು ಮಾತಿಲ್ಲ, ಇವರು ಸಹಿತ ಮಾಡಿದ ಉದ್ದೇಶದಿಂದ. ಆದರೆ ಜನ ಅಲ್ಲಿ ವಿರೋಧ ಮಾಡಿದ ತಕ್ಷಣ ಅದ್ರ ಬಿಸಿ ತಟ್ಟಿದ ತಕ್ಷಣ ಹಿಂದೆ ಸರಿದು ಬಿಟ್ಟಿದ್ರು. ಇವರಾಗಿರ್ಬೋದು, ಇವ್ರ ನಂತರ ಯಡಿಯೂರಪ್ಪನವರಾಗಿರ್ಬೋದು, ಬೊಮ್ಮಾಯಿಯವರಾಗಿರ್ಬೋದು, ಎಲ್ಲರಿಗೂ ಇದು ಆಗಲೇಬೇಕಾಗಿದೆ. ಯಾಕಂದರೆ ಯಾವುದೇ ಒಂದು ಹೊಸ ಟೌನ್ಶಿಪ್ ಆಯ್ತಪ್ಪ ಅಂದ್ರೆ ಅಲ್ಲಿ ದುಡ್ಡು ಸಾಕಷ್ಟು ಹರಿದಾಡ್ತದೆ. ದುಡ್ಡಿನ ರೇಟ್ 1ಕ್ಕೆ 4 ಆಗ್ತದೆ, 10 ಆಗ್ತದೆ, 20 ಆಗ್ತದೆ, ಅದೇನು ಆದಂಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದನ್ನು ಸಾಕಷ್ಟು ಲಾಭ ಬರ್ತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದುಡ್ಡು ಹೊಡೆಯುವಂಥ ಸಾಧ್ಯತೆಗಳು ಹೆಚ್ಚಿಗಿದ್ದಾವನ್ನ ಕಾರಣಕ್ಕಾಗಿ ಎಲ್ಲರೂ ಅದನ್ನು ಪ್ರಯತ್ನ ಮಾಡೋಲ್ಲ. ಈಗ ಅದೇ ದಿಶೆಯಲ್ಲಿ ಮಾಡಿರ್ಬೇಕಿಲ್ಲ ಅಂತಲ್ಲ. ಡಿ ಕೆ ಶಿವಕುಮಾರ್ ಅವರು ಸಹಿತ ಅವರು ಲ್ಯಾಂಡ್ ಮಾಫಿಯಾದಲ್ಲೇ ಮತ್ತದರಲ್ಲಿ ಅತ್ಯಂತ ಲ್ಯಾಂಡ್ ಡೀಲಿಂಗ್ದಲ್ಲೇ ಭಾಳ ಪ್ರವೀಣರು. ಮತ್ತು ಅದಕ್ಕೆ ಕುಮಾರಸ್ವಾಮಿಗಳು ಸಾಕಷ್ಟು ಆರೋಪ ಮಾಡಿದ್ದಾರೆ ಆ ದಿಶೆಯಲ್ಲಿ. ಅವ್ರ ಮಗನ ಮನೆ ನಿಖಿಲ್ ಅವ್ರ ಪಾದಯಾತ್ರೆ ಮಾಡಿದಾಗ ಆರೋಪ ಮಾಡಿದ್ದಾರೆ, ನಾವು ಸ್ವತಃ ನಮ್ಮ ಶ್ರಮದಿಂದ ಗಳಿಸಿದಂಥ ಭೂಮಿಯನ್ನು ಕೊಡ್ತಾ ಇದ್ದೀವಿ ಅಂತೇಳಿ. ಅಂದರೆ ಒಟ್ಟಿನಲ್ಲೇ ಈ ಬಿಡದಿ ವಿಷಯವನ್ನು ಇಲ್ಲಿ ಭೂ ಸ್ವಾಧೀನದ ಏನು ಒಂದು ನೋಟಿಫಿಕೇಷನ್ ಮಾಡಿದರು, ಆ ನೋಟಿಫಿಕೇಷನ್ ಇವತ್ತಿದ ಡಿ ಕೆ ಶಿವಕುಮಾರ್ ಅವರ ಒಂದು ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಒಂದೇನೋ ಹೊಡೆತ ಕೊಡ್ತದನ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಲಿರ್ತದೆ. ಇವತ್ತೇನೋ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರಾಗಿರ್ಬೋದು, ಬಾಲಕೃಷ್ಣ ಮತ್ತು ಇನ್ನುಳಿದವ್ರು ಯಾರೋ ಆಗಿರ್ಬೋದು, ಎಲ್ಲರೂ ಇಲ್ಲ ಇದು ಆಗಬೇಕಾಗಿತ್ತು ಅಂತೇಳಿ ಅವ್ರು ವಾದ ಮಾಡ್ಬೋದು. ನೀವು ಮಾಡಿದ್ರಲ್ರಿ, ನಿಮ್ಮ ಕೆಲಸ ನಾವು ಮುಂದುವರಿಸಿದ್ವಿ ಅವ್ರ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ಇವತ್ತು ಅಲ್ಲಿ ರೈತರ ಪರಿಸ್ಥಿತಿ, ಅಲ್ಲಿದ್ದಂಥ ರೈತರ ಮಾತುಗಳು, ಅಲ್ಲಿ ಒಂದು ಹೋರಾಟದ ಕಿಚ್ಚ, ಅದೇ ಕಾಲಕ್ಕೆ ರಾಜ್ಯ ಮಟ್ಟದ ರೈತ ಸಂಘದಾಗಿರ್ಬೋದು, ಹಸಿರು ಆಗಿರ್ಬೋದು, ದಲಿತರಾಗಿರ್ಬೋದು, ಎಲ್ಲ ಸಂಘಟನೆಗಳಾಗಿರ್ಬೋದು, ಇವತ್ತು ಬಿಡದಿಯತ್ತ ಹೊರಟಿದ್ದನ್ನು ಗಮನಿಸಿದಾಗ ಸಹಜವಾಗಿ ಈಗ ಪಂಥಾಹ್ವಾನ ನೀಡುವಂತಹ ಒಂದು HDK ಅವರಾಗಿರ್ಬೋದು, ಡಿ ಕೆ ಶಿ ಅವರಾಗಿರ್ಬೋದು ಮಾಡಿದ್ದು ಇದು ಹೆಚ್ಚಿಗೆ ಬೆನಿಫಿಟ್ ಆಗೋದು ಕುಮಾರಸ್ವಾಮಿಗಳಿಗೆ ಅನ್ನೋದು ಸ್ವಲ್ಪ ಮೇಲ್ನೋಟಕ್ಕೆ ಅನ್ನಿಸ್ತದೆ. ಯಾಕಂದರೆ ಇವತ್ತಿನಲ್ಲಿ ರೈತರು ಇವತ್ತೇನೋ ಹೇಳ್ಬೋದು, ನಮ್ಮ ಡಿ ಕೆ ಶಿವಕುಮಾರ್ ಅವರು 80% ರೈತರಿಗೆ ಬೇಕಾಗಿದೆ ಅಲ್ಲಿ ಲೋಕಲ್ದವ್ರಿಗೆ ಅಂತೇಳಿ ಹೇಳಿದ್ದಾರೆ. ಅವ್ರು 80% ರೈತರು ಅವ್ರು ಹೊರಗೆ ಬಂದು ಅವ್ರು ಕರ್ಕೊಂಡ್ಬನ್ರಿ, ಅವರು ವಾದ ಮಾಡಬೇಕಲ್ಲ. ಏನೋ ಒಂದು ಅಲ್ಲಿಂದ ಏನೋ ವಿರೋಧ ಒಂದು ಮಾತುಗಳನ್ನು ಮಾತಾಡಿರ್ಬೋದು, ಒಂದು ಪಾಂಪ್ಲೆಂಟ್ ಹಚ್ಚಿರ್ಬೋದು, ಇಲ್ಲಂತಲ್ಲ, ಅವರು ಇದ್ದಾರೆ ಇಲ್ಲ ಅಂತಲ್ಲ, ಭಾಳ ಕಡಿಮೆ ಪ್ರಮಾಣದಲ್ಲಿ ಇದ್ದಾರೆ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಇವತ್ತು ಕುಮಾರಸ್ವಾಮಿಗಳು ಭಾಳ ಹುರುಪಿನಿಂದ ಹೇಳ್ತಾ ಇದ್ದಾರೆ, ಅಲ್ಲೇನು ಮಾಡ್ತೀರಿ ವಿಧಾನಸೌಧದಾಗ ಹೊರಗೆ ಬರೋ ಒಪ್ಪಂದ ಮಾತಾಡೋಣ, ರೈತರ ಮುಂದೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ, ರೈತರ ಮುಂದೆ ರೈತ ಸಹಜವಾಗಿ ಬೆನಿಫಿಟ್ ಏನಾಗಿಬಿಡ್ತಪ್ಪ ಅಂದರೆ ಕುಮಾರಸ್ವಾಮಿಗಳಿಗೆ ಆಗಿಬಿಡ್ತದೆ. ಕುಮಾರಸ್ವಾಮಿಗಳು ಭೂಮಿ ಉಳಿಲಿಲ್ಲ ಅವರು, ಇವರು ಇರಲ್ಲ ನೋಟಿಫಿಕೇಷನ್ ಇದು ನೋಟಿಫಿಕೇಷನ್ ಆಗಿದೆ, ಅದು ವ್ಯವಹಾರ ಆಗ್ಬೇಕನ್ನೋರು. ಆಗ ಸಹಜವಾಗಿ ಭೂಮಿ ಹೋಗ್ತೈತೆ ಅಂದ್ರೆ
ಅದೆಲ್ಲ ಇವತ್ತು 2.5 ಕೋಟಿ ಜನ ಕೊಡ್ತಾನೆ ಅಂತ ಹೇಳ್ತಾರೆ, ಮತ್ತು ಬೆನಿಫಿಟ್ ಕೊಡ್ತಾನೆ ಅಂತ ಹೇಳ್ತಾರೆ, ಒಂದು ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಭೂಮಿಯನ್ನು ಬದುಕಿ ಫಲವತ್ತಾದ ಭೂಮಿಯನ್ನು ನಂಬಿ ಬದುಕುತ್ತಿರುವಂಥ ರೈತರು ಇದು ಗೊತ್ತಾ ಇಲ್ಲ. ಅಥವಾ ಒಂದು ಏನು ಅಂತಾರಲ್ಲ, ಹಿಪ್ನಾಟಿಸಮ್ ಅಂತೀವಿ ನಾವು, ಮಾಸ್ ಒಂದು ಪ್ರಭಾವದಿಂದಾಗಿ ಇವತ್ತಿನಲ್ಲಿ ಜನ ಮಾರು ವಿಚಾರ ದೂರ ಸೇರ್ತಾ ಇದ್ದಾರಾ ಅನ್ನುವಂಥದ್ದು. ಮತ್ತು ಇನ್ನೊಂದು ಮಾತನ್ನು ಗಮನಿಸಬೇಕಿಲ್ಲ, ಬಿಡದಿಯ ಟೌನ್ಶಿಪ್ಪನ್ನು ಎಷ್ಟು ಮುಂದೆ ಹಾಕ್ತದಲ್ಲ ಅದೇ ರೀತಿಯಲ್ಲಿ ಅಲ್ಲಿಯ ಭೂಮಿಯ ರೇಟನ್ನು ಜಂಪ್ ಆಗ್ತಾ ಹೋಗ್ತದೆ ಅನ್ನೋದು ಸಾಮಾನ್ಯವಾಗಿ ಕಂಡು ಬರುತ್ತಿರುವಂಥ ಒಂದೇನಪ್ಪ ಅಂತಂದ್ರೆ ವಿಷಯ. ಅದಕ್ಕಾಗಿ ಅಲ್ಲಿ ಜನಾನು ಸಹಿತ ಅದು ಕಾರಣ ಇರ್ಬೋದು ಬಿಡಲಾರದಕ್ಕೆ. ಅದಕ್ಕೆ ಮುಖ್ಯ ಅಂದ್ರೆ ಅಲ್ಲಿಯ ಭೂಮಿಗಳು ಮಾತ್ರ ಭಾಳ ಫಲವತ್ತು ಅನ್ನೋದನ್ನು ಅನೇಕ ಸರ್ವೆಗಳು ಹೇಳ್ತಾ ಇದ್ದಾರೆ. ಅದು ಬಂಜರು ಭೂಮಿ ಅಥವಾ ಮತ್ತದು ಭೂಮಿ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇಲ್ಲ ಅನ್ನೋದನ್ನು ಆ ಭೂಮಿಗಳು ನೋಡಿದಾಗ, ಅಲ್ಲಿ ಸಿಚುವೇಷನ್ ನೋಡಿದಾಗ, ಅಲ್ಲಿ ರೈತರ ಪ್ರತಿಭಟನೆಯನ್ನು ನೋಡಿದಾಗ, ಅಲ್ಲಿ ಲೋಕಲಿಂದ ರೈತರ ಬದುಕನ್ನು ನೋಡಿದಾಗ, ಬದುಕು ಕಟ್ಕೊಂಡಿದ್ದನ್ನು ನೋಡಿದಾಗ ಹೌದಪ್ಪ DKಶಿ ಅವರು ಗಡಿಬಿಡಿ ಮಾಡಿದ್ರು ಇಲ್ಲೇ ಅನ್ನುವಂಥದ್ದು. ಯಾಕಂದ್ರೆ ಉಳಿದ 2 ವರ್ಷದಲ್ಲೇ ಒಂದು ಅಭಿವೃದ್ಧಿ ಅಂತ ವರ್ಷ ಏನೋ ಮಾಡಬೇಕಾಗಿತ್ತು. ಅಭಿವೃದ್ಧಿ ಅಂದ್ರೆ ರೋಡ್ ಮಾಡೋದು ಒಂದು ಅಭಿವೃದ್ಧಿ ಅಂತಲ್ಲ, ಒಂದು ದೊಡ್ಡ ಸಿಟಿ ಮಾಡೋದು ಅಭಿವೃದ್ಧಿ ಅಂತಲ್ಲ, ಎಲ್ಲರಿಗೂ ಮುಖ್ಯವಾಗಿ ಎಲ್ಲರಿಗೂ ಶಿಕ್ಷಣ ಸಿಗುವಂಥ ಒಂದು ವ್ಯವಸ್ಥೆ ಮಾಡೋದು ಅಭಿವೃದ್ಧಿಯ ಲಕ್ಷಣ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಶಿಕ್ಷಿತನಾದಪ್ಪ ಅಂತಂದರೆ, ಹೈಯರ್ ಎಜುಕೇಷನ್ ಪಡೆದವಾದ್ರೆ ಅವ ಅಭಿವೃದ್ಧಿ ಅಂತ ಮಾಡ್ಕೊತಾನೆ ರೀ. ಅವನ ಅಭಿವೃದ್ಧಿ ಅಂತ ಮಾಡ್ಕೊಳ್ಳೋಕೆ ಹತ್ತಿದ್ರೆ ಇಡೀ ನಾಡಿನ ಅಭಿವೃದ್ಧಿ ಅಂತಲೇ ಆಗ್ತದೆ. ಅವನ ಕುಟುಂಬ ಅಭಿವೃದ್ಧಿ ಆಗ್ತದ್ರಿ, ಕುಟುಂಬ ಇದ್ದಿದ್ದು ಸಮಾಜ ಅಭಿವೃದ್ಧಿ ಆಗ್ತದೆ, ಸಮಾಜ ಇದ್ದಿದ್ದು ಅಲ್ಲಿ ಹಳ್ಳಿ ಅಭಿವೃದ್ಧಿ ಆಗ್ತದೆ, ಹಳ್ಳಿ ಇದ್ದಿದ್ದು ತಾಲೂಕು ಅಭಿವೃದ್ಧಿ ಆಗ್ತದೆ, ನಂತರ ಜಿಲ್ಲಾ ಅಭಿವೃದ್ಧಿ ಆಗ್ತದೆ, ಎಲ್ಲನೂ ಆಗ್ತವೆ. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂದ್ರೆ ಶಿಕ್ಷಣ ಅಂತ. ಇವತ್ತು ನಾವೇನೋ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ, ಇಲ್ಲಿ ಕೂತಿದ್ವಿ, ಮಾತಾಡ್ತೀವಿ, ಕ್ಯಾಮ್ರಾ ಮುಂದೆ ಕೂತು ಮಾತಾಡ್ತೀವಿ, ಅದರ ಕಾರಣ ಶಿಕ್ಷಣ ಇಲ್ಲದೆ ಹೋಗಿದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂಥ ಒಂದು ಅಭಿವೃದ್ಧಿಯನ್ನು ಮಾಡೋದು ನಮ್ಮ DKಶಿ ಅವರು ಯೋಚನೆ ಮಾಡಬೇಕಾಗಿತ್ತು ವಿನಃ ಹೌದಪ್ಪ ಬಿಡದಿ ಮಾಡಬೇಕಾಗಿತ್ತು. ಹೌದು ಮಾಡಿದ್ದಾರೆ ಹಿಂದಿನವರು, ಆದರೆ ಇವತ್ತು ಜನ ವಿರೋಧ ಮಾಡ್ತಾ ಇದ್ದಾರಲ್ಲ. ಯಾರಿಗಾಗಿ ಮಾಡ್ತಾಯಿದ್ರಿ ನೀವು? ಅಲ್ಲಿ ಜನರಿಗಾಗಿ, ಅಲ್ಲಿ ರೈತರಿಗಾಗಿ, ಅವ್ರ ಬದುಕಿಗಾಗಿ ಮಾಡ್ತಾಯಿದ್ರಿ. ಅಲ್ಲಿ ರೈತರಿಗೆ ಮಾರೋ ಮನಸ್ಸಿಲ್ಲ ಅಂದಾಗ ಯಾರು ಮಾರ್ತಾರೆ ಅವ್ರು ತೊಗೊಂಡು ಮಾರ್ರಿ, ಮನಸ್ಸಿಲ್ಲದವ್ರದ್ದು ಯಾಕೆ ತೊಗೊಳ್ತಾ ಇದ್ದೀರಿ? ಒತ್ತಾಯ ಯಾಕೆ ಮಾಡಿ ಭೂ ಸ್ವಾಧೀನ ಮಾಡ್ಕೊಳ್ತೀರಿ ನೀವು ಅಂತೇಳಿ. ಅದಕ್ಕೆ ನೀವು ಕುಮಾರಸ್ವಾಮಿ ಮೇಲೆ ಹಾಕೋದು, ಕುಮಾರಸ್ವಾಮಿ ನಿಮ್ಮ ಮೇಲೆ ಹಾಕೋದು, ಇಬ್ಬರು ತಪ್ಪು ಮಾಡಿದ್ರಣ್ಣ. ಯಡಿಯೂರಪ್ಪನವ್ರು ತಪ್ಪು ಮಾಡಿದವ್ರನ್ನ ಹಾಗೆ ರದ್ದು ಮಾಡಿಬಿಡ್ಬೇಕಾಯ್ತಲ್ಲ, ಡಿನೋಟಿಫೈ ಮಾಡಿಬಿಡ್ಬೇಕಾಯ್ತು, ಬೇಡಪ್ಪ ಇದೆಲ್ಲ ಅಂತೇಳಿ. ಇವತ್ತು ನೀವು ನೋಟಿಫೈ ಮಾಡಿದ್ರೆ ನಂಗೆ ಜೈಲು ಆಗ್ತಿದ್ದೆ ಅನ್ನೋದೇನೋ ಮಾತಾಡಿದ್ರೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಇಂಥ ಮಾತುಗಳು ಮಾತಾಡೋದು ಅನ್ನೋ ಸಹಿತ ಇವತ್ತು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಅದಕ್ಕಾಗಿ ಇವತ್ತು ಕುಮಾರಸ್ವಾಮಿ ನಿಮಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತಾಯಿದ್ದಾರೆ, ನೀವು ಚಾಲೆಂಜ್ ಮಾಡ್ತಾಯಿದ್ರಿ. ನೀವು ವಿಧಾನಸೌಧಕ್ಕೆ ಕರಿತಾಯಿದ್ರಿ, ಅವ್ರು ಓಪನ್ ಆಗಿ ಬರ್ರಿ ಅಂತ ಇದ್ದಾರೆ. ವಿಧಾನಸೌಧದಲ್ಲಿ ಆದರೆ ನೀವು ಅವ್ರ ಜೊತೆಗಾರರು ಒಂದಿಷ್ಟು ಮಂದಿ ಮಾತಾಡ್ಬೋದು ಅನ್ನುವಂಥದ್ದು ಇರ್ಬೋದು, ಇಲ್ಲಿ ನಿಮ್ಮ ಪರವಾಗಿ ಮಾತಾಡೋದಿರ್ಬೋದು. ಆದರೆ ಇದು ಗೊತ್ತದೆ ಕುಮಾರಸ್ವಾಮಿಗಳಿಗೆ, ಹೌದು ತಾವು ತಪ್ಪು ಮಾಡಿದವರು ಅರಿವು ಅದ. ಅದಕ್ಕಾಗಿ ಅವ್ರು ಏನು ಮಾಡೋರಪ್ಪ, ಜನರ ಮಧ್ಯೆ ಬಾ ಅಂತೇಳಿ ಅವರು ನಾ ಬಿಟ್ಟು ಕೊಟ್ಟಿದ್ದಪ್ಪ ಇದನ್ನು ನೀವು ಬಿಡಲ್ಲ, ಇವತ್ತು ನೀವು ಬಿಡ್ರಿ ಅವರ ಅದನ್ನ ಲಿಖಿತಿದ್ದಾರೆ ಅವರು. ಇದು ಈಗಾಗಲೇ ನಮ್ಮ ನಿಖಿಲ್ ಕುಮಾರಸ್ವಾಮಿಗಳು ಸ್ವಚ್ಛ ಹೇಳಿದ್ದಾರೆ, ನಮ್ಮದು 32 ಎಕರೆ ಭೂಮಿ ಇದೆ, ಅದು ಸಾರ್ವಜನಿಕ ರಂಗ ಕೊಟ್ಬಿಡ್ತೀವಿ ನಾವು, ಶಾಲೆ ಸ್ಕೂಲ್ಗಳಿಗೆ ಮತ್ತೆ ಅದು ಕೊಡ್ತೀವಿ, ಇದು ನೀವು ಅದನ್ನು ರೈತರಿಗೆ ಬಿಟ್ಟರೆ ಅಂತ ಸವಾಲು ಹಾಕಿದ್ದಾರೆ ನಿಮಗೆ. ಹೀಗಾಗಿ ಇವತ್ತು ಈ ಇಬ್ಬರ ಮಧ್ಯದ ಈ ಒಂದು ಏನು ಸವಾಲು ಪ್ರತಿ ಸವಾಲು ಅದಲ್ಲ, ಇದು ಅಲ್ಲಿ ಈಗ ಜಬರ್ದಸ್ತ್ ಚರ್ಚಾ ವಿಷಯ ಆಗ್ತದೆ. ಅದರಲ್ಲೂ ರೈತರಿಗೆ ಹೆಚ್ಚು ಅಪಾಯಮಾನವಾಗೋದು, ಅಪಾಯಮಾನ ಅಂದರೆ ಬೇಕಾಗುವಂಥ ಮನಸ್ಸಿಗೆ ಹತ್ತುವಂಥ ವಿಷಯ ಯಾರ್ದಿದ್ರೆ ಕುಮಾರಸ್ವಾಮಿಗಳದು ಅಂತೇಳಿ. ಈಗ ಮುಖ್ಯವಾಗಿ ತೋರಿಸ್ಕೊಳ್ಬೇಕಾಗಿದ್ದು ಏನಪ್ಪ DK ಶಿವಕುಮಾರ್ ಅವರು, ಅಲ್ಲಿಯ ರೈತರಿಗೆ ಮಾರೋದು ಬೇಕಾಗಿದೆ ಅಂತೇಳಿ ಅವರು ರೈತರು ಬಂದು ಕೇಳಬೇಕು, ಅವರು ಪ್ರತಿಭಟನೆ ಮಾಡಬೇಕು, ಅವರು ಹೋರಾಟ ಮಾಡಬೇಕು. ಅಂಥದ್ದೇನು ಸಾಧ್ಯ ಇದನ್ನು ಮಾಡಿಸ್ಲಿಕ್ಕೆ ನೀವು ವಾದ ಮಾಡೋದ್ರಿಂದ ಅಲ್ಲಿ ರೈತರು ಒಪ್ತಾರಂತಲ್ಲ. ನೀವು 80% ಅಂತ ಹೇಳ್ತಾ ಇದ್ದೀರಲ್ಲ DK ಶಿವಕುಮಾರ್ ಅವರ, ಆ 80% ರೈತರು ಹೇಳಿದಾರೆ ಯಾರು ಅವ್ರು ಯಾಕೆ ಪ್ರತಿಭಟನೆ ಮಾಡ್ತಾಯಿಲ್ಲ, ಸುಮ್ಮನೆ ಒಂದು ಎಲ್ಲೋ ಬ್ಯಾನರಾಗಿ ಓಡಿ ಯಾಕೆ ಹೋಗ್ತಾ ಇದ್ದಾರೆ? ಇದಕ್ಕೂ ಸಹಿತ ನೀವು ಉತ್ತರ ಹುಡುಕಬೇಕಾಗಿದೆ ಇವತ್ತು. ಇದರ ಅರ್ಥ ಈ ಭಾಳ ಭೂಮಿ ಇರ್ಬೋದು ಅವ್ರ ಹೆಸರಲ್ಲೇ, ಬಟ್ ಅಲ್ಲಿ ಬದುಕೋರು ಭಾಳ ಜನ ಇದ್ದಾರೆ, ರೈತರು ಅದನ್ನ ಬದುಕೋರು ಭಾಳ ಜನ ಇದ್ದಾರೆ, ಅವ್ರಿಗೆ ಅದು ಬೇಡ ಆಗ್ಯದ. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಭೂಮಿಯನ್ನು ಮಾಡಲಿಕ್ಕೆ ಆಗಲಾರದವರು, ಅದು ಭಾಳ ಭೂಮಿ ಇದ್ದಂಥವ್ರು, ಭಾಳಷ್ಟು ಭೂಮಿ ಇದ್ದಂಥವ್ರು ಅವ್ರು ತಮ್ಮ ಲಾಭ ಮಾಡ್ಕೊಂಡು ಬಿಟ್ಟು ಹೋಗೋ ವಿಚಾರದಲ್ಲಿ ಇರ್ಬೋದು. ಆದರೆ ಲೋಕಲಾಗಿ ಬದುಕುವಂಥವ್ರಿಗೆ, ಅದನ್ನು ನಂಬಿ ಬದುಕುವವ್ರಿಗೆ ಅಲ್ಲಿ ಹೈನುಗಾರಿಕೆ ಆಗಿರ್ಬೋದು, ರೇಷ್ಮೆಗಾರಿಕೆ ಆಗಿರ್ಬೋದು, ಮತ್ತೊಂದು ಉದ್ಯೋಗ ಆಗಿರ್ಬೋದು, ಅಥವಾ ಅಂಗಿ ಬೆಳೆದಾಗಿರ್ಬೋದು, ಅಡಿಕೆ ಬೆಳೆದಾಗಿರ್ಬೋದು, ಅಲ್ಲಿಯ ಬೆಳೆಗಳನ್ನು ನಂಬಿ ಬದುಕು ಜನ ಆಗಿರ್ಬೋದು, ಅವ್ರಿಗೆಲ್ಲ ಅದು ಮಾರೋ ವಿಚಾರ ಇಲ್ಲ, ಅವ್ರು ಬೇಕಾಗಿಲ್ಲ ಅಂತ ಅನ್ನೋದು ಈಗಿನ ಒಂದು ವಾತಾವರಣ. ಇದಕ್ಕೆ ನೀವು ಉತ್ತರ ಕೊಡಬೇಕಾಗಿದ್ದು, ಅವ್ರಿಗೆ ಬೇಕಾಗಿದೆ ಭೂಮಿ, ನೀವು ಉತ್ತರ ಕೊಡಬೇಕಾಗಿದ್ದು ಯಾರಿಗೆ ಮಾರಾಟಕ್ಕೆ ಬೇಕಾಗಿದೆ. ಆ 80% ನೀವು ಹೇಳ್ತಾ ಇದ್ದೀರಲ್ಲ, ಯಾರು ಅವರು 80%? ಆ 80% ಜನರು ಕರ್ಕೊಂಡ್ಬಂದು ಅವ್ರು ವಿರೋಧ ಮಾಡಿದರೆ ಮಾತ್ರ ಇಲ್ಲಿ ನಿಮಗೆ ಲಾಭ ಆಗೋದು ವಿನಃ, ಇಲ್ಲಾಂದ್ರೆ DK ಶಿವಕುಮಾರ್ ಅವರು ಕುಮಾರಸ್ವಾಮಿಗಳ ಮುಂದೆ ಮಂಡ್ಯಗಾಲೂರು ಅಂತ ಗ್ಯಾರಂಟಿ ಅಂತೇಳಿ ಅಲ್ಲಿ ಲೋಕಲ್ ಜನ ಮಾತಾಡ್ತಾ ಇದ್ದಾರೆ. ಯಾರು ಅವರು 80% ಜನ ಕರ್ಕೊಂಡು ಬನ್ನಿರಿ ಅವರು ಅನ್ನುವಂಥ ಅದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಪಂಥ ಆಹ್ವಾನದಲ್ಲಿ ರೈತರ ನಡಕ ಬಂದರೆ DKಶಿ ಅವ್ರಿಗೆ ತೊಂದರೆ ಅದ. ಅದೇ ಕಾಲಕ್ಕೆ
ಅದನ್ನೆಲ್ಲ ಬಿಟ್ಟು ಇನ್ನೊಂದು ಬೆಸ್ಟ್ ಆಯ್ತಪ್ಪ ಅಂತಂದ್ರೆ ವಿಧಾನಸೌಧದಲ್ಲಿ ನೇರವಾಗಿ ಅದನ್ನಿಟ್ಟು ಇಬ್ಬರು ಡಿಬೇಟ್ ಮಾಡಿ ಇದು ಹೊಸ ರೀತಿ ಆಗಲಿ. ಅಮೇರಿಕಾದಲ್ಲೇ ಅದು ಆರ್ಥದಲ್ಲಿ ಪ್ರೆಸಿಡೆನ್ಷಿಯಲ್ ಒಂದೇನು ಎಲೆಕ್ಷನ್ ನಡೆದಾಗ ಯಾರು ಪ್ರೆಸಿಡೆಂಟ್ ಸೀಟ್ಗೆ ಬಂದಿರ್ತಾರೆ ಅವ್ರು ಎದರ ಬಂದಿದ್ದು ಮಾತಾಡ್ತಾರೆ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಹಂಗಿಲ್ಲ ಆಗಲಿ, ಬಿಡದಿ ಬಗ್ಗೆ ಪೂರ್ಣ ಪ್ರಮಾಣ ಚರ್ಚೆ ಆಗಲಿಲ್ಲ. ಇಬ್ಬರು ಎದರ ಬಂದಿರ್ತ ವಿಧಾನಸೌಧದಲ್ಲಿ ನಿಲ್ರಿ, ಎಲ್ಲಿ ನಿಲ್ರಿ, ಓಪನ್ ಆಗಿ ನೀವು ಡಿಸ್ಕಷನ್ ಮಾಡಿರಿ. ಅದರಲ್ಲಿ ಸಾಧಕ ಬಾಧಕ ಗೊತ್ತಾಗ್ತದೆ. ಮತ್ತು 70% ಜನ ಯಾರ ಕಡೆ ಇದ್ದಾರೆ ಅಥವಾ 80% ರೈತರು ಯಾರ ಕಡೆ ಇದ್ದಾರೆ ಅನ್ನೋ ಸ್ಪಷ್ಟ ಆಗ್ತದೆ. ಇದು ಒಳ್ಳೆ ಡೆವಲಪ್ಮೆಂಟ್, ಡೆಮೋಕ್ರಸಿ ಇರಬೇಕಿದು, ಓಪನ್ ಆಗಿ ಡಿಸ್ಕಷನ್ ಮಾಡುವಂಥದ್ದು. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ DKC ಅವರಿಗೆ ಈ ಡಿಸ್ಕಷನ್ ಮಾಡೋದ್ರಿಂದ ಹೆಚ್ಚು ಹಾನಿ ಆಗ್ಬೋದು ಅನ್ನೋದು ಬಹಳ ಜನರ ಅಭಿಪ್ರಾಯ. ಅದು ಸುಳ್ಳು ಮಾಡೋದು ಶಕ್ತಿ DKC ಅವರಲ್ಲಿ ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೂ ಪಂಥ ಇಬ್ಬರು ಚರ್ಚೆ ಮಾಡಲಿ, ಹೊಸ ಒಂದು ಚರ್ಚೆ, ಹೊಸ ಒಂದು ಡೆಮೋಕ್ರಸಿ ಚಿಂತನಾತ್ಮಕ ಚರ್ಚೆ ಆದರೆ ಇನ್ನೂ ಭಾಳ ಉತ್ತಮ ಅಂತ ಹೇಳ್ತಾ, ಏನಿರಲಿ ಅಲ್ಲಿ ರೈತರಿಗೆ ಅನ್ಯಾಯ ಆಗದೆ ಇರಲಿ ಅನ್ನೋದು ನಮ್ಮ ವಾಹಿನಿಯ ಒಂದು ಕಳಕಳಿ ವಿನಂತಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ದೇಶದರಾಗಿದ್ದು ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.